ಹೆಚ್ಚುತ್ತಿರುವ ಅಕ್ರಮ ಗೋಸಾಗಾಟ ಹಾಗೂ ಗೋಹತ್ಯೆಯನ್ನು ಖಂಡಿಸಿ ಭಟ್ಕಳದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಹಿಂದೂ ಜಾಗರಣ ವೇದಿಕೆ ಭಟ್ಕಳ ಹಾಗೂ ಹಿಂದೂ ಸಮಾಜದ ನೇತೃತ್ವದಲ್ಲಿ ಪ್ರತಿಭಟನೆ ಆಯೋಜಿಸಲಾಗಿತ್ತು. ಗೋಹಂತಕರಿಗೆ ಗುಂಡು ಹೊಡೆಯಬೇಕು ಎಂದು ಹೇಳಿದ ಸಚಿವರು ಹಿಂದಿನಿಂದ ಗೋಕಳ್ಳರಿಗೆ ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ಸುನಿಲ್ ನಾಯ್ಕ ಆರೋಪಿಸಿದರು. ಹಿಂದೂ ಜಾಗರಣ ವೇದಿಕೆ ಭಟ್ಕಳ ಹಾಗೂ ಸಮಸ್ತ ಹಿಂದೂ ಸಮಾಜದ ನೇತೃತ್ವದಲ್ಲಿ ಭಟ್ಕಳ ತಾಲೂಕಿನಲ್ಲಿ ಹೆಚ್ಚುತ್ತಿರುವ ಅಕ್ರಮ ಗೋಸಾಗಾಟ ಹಾಗೂ ಗೋಹತ್ಯೆಯನ್ನ ಖಂಡಿಸಿ ನಡೆಸಲಾದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನಮ್ಮ ಸರ್ಕಾರವಿದ್ದಾಗ ಭಟ್ಕಳದಲ್ಲಿ 3 ಚೆಕ್ ಪೋಸ್ಟ್ಗಳು ಕಾರ್ಯನಿರ್ವಹಿಸುತ್ತಿತ್ತು ಹಾಗೂ ಸಿಸಿಟಿವಿಗಳನ್ನ ಕೂಡ ಅಳವಡಿಸಲಾಗಿತ್ತು. ಆದರೆ ಇಂದು ಕೇವಲ ನಾಮಕಾವಸ್ಥೆಗಷ್ಟೇ ಚೆಕ್ ಪೋಸ್ಟ್ಗಳು ಕೆಲಸ ಮಾಡುತ್ತಿದೆ. ಆಗ ಅಕ್ರಮವಾಗಿ ಗೋಸಾಗಾಟ ಮಾಡಲು ಬಳಸುತ್ತಿದ್ದ ವಾಹನಗಳು ಈಗಲೂ ಬಿಡುಗಡೆಯಾಗದೆ ಪೊಲೀಸ್ ಠಾಣೆಯಲ್ಲಿಯೇ ಇದೆ. ಆದರೆ ಈಗ ಅಕ್ರಮ ಗೋಸಾಗಾಟಕ್ಕೆ ಬಳಕೆಯಾದ ಒಂದೇ ಒಂದು ವಾಹನ ಕಾಣಲು ಸಿಗುವುದಿಲ್ಲ. ಸರ್ಕಾರಕ್ಕೆ ಅಕ್ರಮ ಗೋಸಾಗಾಟ ತಡೆಯಲು ಸಾಧ್ಯವಾಗದಿದ್ದರೆ ನಮಗೆ ಚೆಕ್ ಪೋಸ್ಟ್ ನಲ್ಲಿ ನಿಲ್ಲಲು ಅವಕಾಶ ನೀಡಿ ನಾವು ಗೋಕಳ್ಳರನ್ನ ಹಿಡಿದುಕೊಡುತ್ತೇವೆ ಎಂದರು. ಅತ್ಯಂತ ಹೆಚ್ಚು ಗೋಸಾಗಾಟ ಇವತ್ತು ಭಟ್ಕಳದಲ್ಲಿ ನಡೀತಾ ಇರ್ತದೆ. ನಮ್ಮ ಜಿಲ್ಲೆಯಲ್ಲೇ ನಡೀತಾ ಇದ್ರಲ್ಲೂ ವಿಶೇಷವಾಗಿ ಭಟ್ಕಳದಲ್ಲಿ ಇವತ್ತು ಅತ್ಯಂತ ಹೆಚ್ಚು ರೋಡಲ್ಲಿ ಹೋಗಿ ಇವತ್ತು ಗೋಗಳನ್ನ ಕದ್ದು ತಂದು ಮಾರುವಂತ ಕೆಲಸ ಇವತ್ತು ನಡೀತಾ ಇದೆ. ನಾನು ಒಂದು ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೇನೆ. ಕಳೆದ 5 ವರ್ಷದಲ್ಲಿ ಏನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಇವತ್ತು ತನಕ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಕ್ಕಂಥ ಗಾಡಿ ರಿಲೀಸ್ ಆಗಲಿಲ್ಲ. ಇವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಇಷ್ಟು ಗಾಡಿ ಭಟ್ಕಳ ರೂರಲ್ ಮತ್ತು ಟೌನ್ ಪೊಲೀಸ್ ಸ್ಟೇಷನ್ ನಲ್ಲಿ 100 ಗಾಡಿಗಳ ಸರಮಾಲೆ ನಿಂತ್ಕೊಂಡಿರ್ತಿತ್ತು. ಇವತ್ತು ಒಂದೇ ಒಂದು ಗೋ ಗಾಡಿಯನ್ನ ನಮಗೆ ಕಾಣ್ಲಿಕ್ಕೆ ಸಿಗುವುದಿಲ್ಲ. ಇವತ್ತು ಭಟ್ಕಳದಲ್ಲಿ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತ ರಾಜಾರೋಷವಾಗಿ ಇವತ್ತು ಗೋಗಳನ್ನ ಕದ್ದು ಮಾರುವಂತ ಕೆಲಸ ಇವತ್ತು ನಡೀತಾ ಇದೆ. ಇವತ್ತು ವರಿಷ್ಠ ಅಧಿಕಾರಿ ಇದ್ದಾರೆ, ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಇವತ್ತು ಅಸಹಾಯಕರಾಗಿ ಕೂತಿರ್ತಕ್ಕಂಥದ್ದು ಕಾಣ್ತಾ ಇದೆ. ಇವತ್ತು ನಮ್ಮ ಸರ್ಕಾರ ಇರಬೇಕಾದ್ರೆ ಬಹುಶಃ ಭಟ್ಕಳದಲ್ಲಿ ಇವತ್ತು 3 ಚೆಕ್ ಪೋಸ್ಟ್ಗಳನ್ನ ನಾವು ಮಾಡ್ತಾ ಇದ್ರು. ಚೆಕ್ ಪೋಸ್ಟ್ ಕ್ಯಾಮ್ರಾಗಳನ್ನು ಅಳವಡಿಸ್ತಿದ್ರು. ಗೇರ್ಸೊಪ್ಪದಲ್ಲಾಗಿರ್ಬೋದು, ಕುಮಟಾದಲ್ಲಾಗಿರ್ಬೋದು, ಈ ಜಿಲ್ಲೆಯಲ್ಲಿ ಇವತ್ತು ಚೆಕ್ ಪೋಸ್ಟ್ಗಳನ್ನು ಅಳವಡಿಸಿದ್ರು. ಇವತ್ತು ಎಲ್ಲಾ ಚೆಕ್ ಪೋಸ್ಟ್ಗಳಿಗೆ ನಾಮಕಾವಸ್ಥೆಗಷ್ಟೇ ಚೆಕ್ ಪೋಸ್ಟ್ಗಳು ಇವತ್ತು ಕೆಲಸ ಮಾಡ್ತಾ ಇದೆ. ಎಲ್ಲೂ ಚೆಕ್ ಪೋಸ್ಟ್ಗಳಲ್ಲಿ ಕೇವಲ ಮುಂಬೈಯಿಂದ ಬಂದಿರತಕ್ಕಂಥ ಗಾಡಿ ಭಟ್ಕಳದಲ್ಲೇ ಬಂದು ನಿಲ್ಬೇಕು ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರಿಂದ ತಿಳ್ಕೊಳ್ಬೇಕು. ಇವತ್ತು ಎಷ್ಟು ಮಟ್ಟಿಗೆ ಇವತ್ತು ಗೋಸಾಗಣೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಎಲ್ಲಾ ಭಾಗದಲ್ಲೂ ಇವತ್ತು ಈಗಾಗಲೇ ನಮ್ಮ ರಾಜೇಶ್ ನಾಯ್ಕರು ಹೇಳಿದಾಗೆ ಉಸ್ತುವಾರಿ ಸಚಿವರು ಬಗ್ಗೆ ಒಂದು 2 ಮಾತು ಹೇಳಲೇಬೇಕು. ಇವತ್ತು ಗೋಹಂತಕರಿಗೆ ಇವತ್ತು ನೀವೇನು ಹೇಳಿದ್ರಿ, ಗುಂಡಾಕಿ ಕೊಂದಿ ಅಂತ ಹೇಳಿದ್ರಿ. ಹಿಂದ್ಗಡೆ ನೀವು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಡುವಂತ ಕೆಲಸ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥದ್ದು. ನೀವು ಬನ್ನಿ ನಮ್ಮ ಜೊತೆ ನಿಂತ್ಕೊಳ್ಳುವಂತ ಕೆಲಸ ಮಾಡಿ, ಗೋ ಇಡುವಂತ ಕೆಲಸ ಮಾಡಿ. ಕೇವಲ ಗುಂಡಾಕಿ ಹಿಂದೆ ಕೂತ್ಕೊಂಡು ಜಿಲ್ಲಾ ಪಂಚಾಯತ್ನಲ್ಲಿ ಕೂತ್ಕೊಂಡು ಹೇಳುವಂತ ಕೆಲಸ ಮಾಡಬೇಡಿ. ಇವತ್ತು ನಮ್ಮ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವುದೇ ಇಂಥ ಗೋಹತ್ಯೆಗೆ ಹೆಚ್ಚು ಅವಕಾಶಗಳನ್ನ ಕೊಡ್ತಾ ಇಲ್ಲಾಗಿತ್ತು. ಇವತ್ತು ರಾಜಾರೋಷವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಮುಜುಗರದ ಸಂಗತಿ. ಹಿಂದೂ ಜಾಗರಣ ವೇದಿಕೆಯ ಕಾನೂನು ಸಲಹೆಗಾರ ರಾಜೇಶ್ ನಾಯ್ಕ್ ಮಾತನಾಡಿದರು. ಏನು ಅಕ್ರಮವಾಗಿ ದನ ಸಾಗಾಟ ನಡೀತಾ ಇದೆ ಅದನ್ನೆಲ್ಲ ನೀವು ತಡೀರಿ. ಆ ನಿಟ್ಟಲ್ಲಿ ನಮ್ಮ ಕಾರ್ಯಕರ್ತರು ದಯಮಾಡಿ ನಮ್ಮ ಕಾರ್ಯಕರ್ತರಲ್ಲಿ ಒಂದು ವಿನಂತಿ ಏನಂದ್ರೆ, ಇನ್ನೊಂದು ಪ್ರಮುಖ ತೊಂದರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಗ್ರಾಮೀಣ ಭಾಗದಲ್ಲಿ ತುಂಬಾ ದನ ಕಳ್ಳತನ ಆಗ್ತಿದೆ. CCTV ಫುಟೇಜ್ ಅದರಲ್ಲೆಲ್ಲ ನಾವು ನೋಡ್ತಾ ಇದ್ದೇವೆ. ಜಾಲಿಯಲ್ಲಿ ಆಯ್ತು, ಕೆಲವು ಕಡೆಯಲ್ಲೆಲ್ಲ ನೋಡಿದ್ದೇವೆ. ಆದರೆ ಯಾರು ಅದನ್ನ ಕಂಪ್ಲೇಂಟ್ ಮಾಡ್ಲಿಕ್ಕೆ ಮುಂದೆ ಬರೋದಿಲ್ಲ. ಒಂದು FIR ಸಹ ದಾಖಲಾಗುವುದಿಲ್ಲ. ನಮ್ಮ ದನ ಕಟ್ಕೊಂಡು ಹೋಗಿದ್ದಾರೆ, ನಮ್ಮ ದನ ಕಳ್ಳತನ ಆಗಿದೆ ಅಂತ ಹೇಳಿ. ಆಗ ಏನ್ ಮಾಡ್ತಾರೆ ಪೊಲೀಸರು ಯಾವುದೇ ಅಕ್ರಮ ದನ ಸಾಗಾಟದಲ್ಲಿ ಗಾಡಿಗಳನ್ನು ಹಿಡಿದ್ರೆ ಯಾರು ನಮ್ಮ ಕೌಂಟರ್ ಕಂಪ್ಲೇಂಟೇ ಇರುವುದಿಲ್ಲ. ಆ ದನಗಳು ನಮ್ದು ಅಂತ ಹೇಳಿ ಅಪ್ಲಿಕೇಶನ್ ಇರೋದಿಲ್ಲ. ಹಾಗಾಗಿ ಸುಲಭವಾಗಿ ಯಾರು ದನ ಸಾಗಾಟ ಮಾಡಿದ್ರು, ಯಾರನ್ನ ಆರೋಪಿಯನ್ನು ಮಾಡಿದ್ರು ಅವರಿಗೆ ದನಗಳನ್ನ ಬಿಟ್ಕೊಡೋ ಕೆಲಸ ಆಗ್ತಾ ಇದೆ. ಆ ನಿಟ್ಟಲ್ಲಿ ನಮ್ಮ ಕಾರ್ಯಕರ್ತರು ನಮ್ದು ಎಲ್ಲೆಲ್ಲಿ ದನ ಕಳ್ಳತನ ಆಗಿದೆ, ದನ ಬೇಯಲಿಕ್ಕೆ ಬಿಟ್ಟಂತ ದನಗಳನ್ನು ಯಾರು ಎತ್ಕೊಂಡು ಹೋಗಿದ್ದಾರೆ ಅದನ್ನೆಲ್ಲ ಕಂಪ್ಲೇಂಟ್ ಮಾಡುವಂಥ ಕೆಲಸಗಳನ್ನ ಆಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಪ್ರಮುಖ ಕೆಲಸವನ್ನು ಮಾಡಬೇಕು. ದಯವಿಟ್ಟು ತಾವು ಈ ದನಗಳನ್ನು ಗಾಡಿಯನ್ನು ಹಿಡಿಲಿಕ್ಕೆ ಹೋಗಿ ತಮ್ಮ ಮೇಲೆ ಅನವಶ್ಯಕ ಕೇಸ್ ಹಾಕೊಳ್ಬೇಡಿ. ಈಗಾಗಲೇ ತಮ್ಮೆಲ್ಲರ ಹತ್ರ ಕ್ಯಾಮರಾಗಳಿವೆ, ಫೋನ್ ಇದೆ. ಪೊಲೀಸರಿಗೆ ಮಾಹಿತಿ ಕೊಡಿ. ಪೊಲೀಸರು ಆ ಕೆಲಸ ಮಾಡದೇ ಇದ್ದರೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥ ಕೆಲಸವನ್ನು ಮಾಡಿ. ಅಕ್ರಮ ಗೋಸಾಗಾಟ ಹಾಗೂ ಗೋಹತ್ಯೆ ಖಂಡಿಸಿ ಹಾಗೂ ರಂಜಾನ್ ಹಬ್ಬದ ಸಂದರ್ಭದಲ್ಲಿ 15 ದಿನಗಳ ಕಾಲ ಪ್ರಮುಖ ರಸ್ತೆಯನ್ನ ಬಂದ್ ಮಾಡಿ ಪುರಸಭೆ ವ್ಯಾಪಾರಕ್ಕೆ ಅವಕಾಶ ನೀಡುತ್ತಿರುವುದನ್ನು ಖಂಡಿಸಿ ಸಹಾಯಕ ಆಯುಕ್ತರ ಅನುಪಸ್ಥಿತಿಯಲ್ಲಿ ತಹಶೀಲ್ದಾರ್ ಅವರಿಗೆ ಮನವಿ ನೀಡಲಾಯಿತು. ಇದಕ್ಕೂ ಪೂರ್ವದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಹಿಂದೂ ಕಾರ್ಯಕರ್ತರು ತಾಲೂಕಿನ ಸರ್ಕಿಟ್ ಹೌಸ್ನಿಂದ ರ್ಯಾಲಿಯಲ್ಲಿ ಹೊರಟು ಮುಖ್ಯ ವೃತ್ತದಿಂದ ಮರಳಿ ಆಡಳಿತ ಸೌಧದಲ್ಲಿ ಜಮಾವಣೆಗೊಂಡರು. ಈ ಸಂದರ್ಭದಲ್ಲಿ ಹಿಂದೂ ಜಾಗರಣ ವೇದಿಕೆ ಭಟ್ಕಳ ಘಟಕದ ಮುಖ್ಯ ಸಂಚಾಲಕ ಜಯಂತ್ ಬಣಂದೂರ್, ಸಹ ಸಂಚಾಲಕರಾದ ನಾಗೇಶ್ ನಾಯ್ಕ್, ಕುಮಾರ್ ನಾಯ್ಕ್, ರಾಘವೇಂದ್ರ
ನಾಯ್ಕ್, ಹಿಂದೂ ಮುಖಂಡ ಗೋವಿಂದ್ ನಾಯ್ಕ್, ಶಂಕರ್ ನಾಯ್ಕ್, ರಾಮಕೃಷ್ಣ ನಾಯ್ಕ್, ಶಿವಾನಿ ಶಾಂತಾರಾಮ್, ಬಿಜೆಪಿ ಭಟ್ಕಳ ಮಂಡಲದ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ನಾಯ್ಕ್ ಮತ್ತಿತರರು ಹಾಜರಿದ್ದರು. ವಿಸ್ಮಯ ನ್ಯೂಸ್, ಈಶ್ವರ್ ನಾಯ್ಕ್, ಭಟ್ಕಳ.